ಈ ದಿನ ನಾವು ಆಸ್ಟ್ರೇಲಿಯಾ ಖಂಡದ ಬಗ್ಗೆ ತಿಳಿಯೋಣ. ಆಸ್ಟ್ರೇಲಿಯಾವು ಪ್ರಪಂಚದ 7 ಖಂಡಗಳಲ್ಲಿ ಅತಿ ಚಿಕ್ಕ ಖಂಡ. ಆಸ್ಟ್ರೇಲಿಯಾ ಖಂಡವನ್ನು ಮರುಭೂಮಿ ಖಂಡ, ಸಮತಟ್ಟಾದ ಖಂಡ, ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ 94% ಭಾಗವು ಸಮುದ್ರ ಮಟ್ಟಕ್ಕೆ 600 ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ. ಆದ್ದರಿಂದ ಈ ಖಂಡವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯುತ್ತಾರೆ. ಮತ್ತು ಬಹಳಷ್ಟು ಪ್ರದೇಶವು ಮರುಭೂಮಿಯಿಂದ ಆವರಿಸಿದ್ದು ಈ ಖಂಡವನ್ನು ಮರುಭೂಮಿಯ ಭೂಖಂಡ ಎಂದು ಸಹ ಕರೆಯಲಾಗುತ್ತದೆ. ಆಸ್ಟ್ರೇಲಿಯಾವನ್ನು ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಎಂದು ಏಕೆ ಕರೆಯುತ್ತಾರೆ ಗೊತ್ತೇ? ಸುಮಾರು 60% ಇಲ್ಲಿನ ಪ್ರಾಣಿ ಪಕ್ಷಿಗಳು ಪ್ರಪಂಚದಲ್ಲೂ ಕಾಣುವುದಿಲ್ಲ. ಆದ್ದರಿಂದ ಇದನ್ನು ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಎಂದು ಕರೆಯಲಾಗುತ್ತದೆ. ಆಸ್ಟ್ರೇಲಿಯಾ ಖಂಡವು ಸಮಭಾಜಕ ವೃತ್ತದ ದಕ್ಷಿಣಕ್ಕೆ, ಅಂದರೆ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ನೆಲೆಗೊಂಡಿದೆ. ತಾಸ್ಮೇನಿಯಾ ದ್ವೀಪ ಸೇರಿದಂತೆ ಒಟ್ಟು ಆಸ್ಟ್ರೇಲಿಯಾದ ವಿಸ್ತೀರ್ಣ 76.82 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಆಸ್ಟ್ರೇಲಿಯಾ ಹೊಂದಿದೆ. ಆಸ್ಟ್ರೇಲಿಯಾ ಖಂಡವನ್ನು ಜೇಮ್ಸ್ ಕುಕ್ ಎನ್ನುವವನು ಕಂಡಿರುತ್ತಾನೆ. ಇದನ್ನು ಹೊಸ ಭೂಖಂಡ ಎನ್ನುವರು. ಆಸ್ಟ್ರೇಲಿಯಾ ಖಂಡ ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ ಮತ್ತು ಮಧ್ಯದಲ್ಲಿ ನೆಲೆಗೊಂಡಿದೆ. ದ್ವೀಪಖಂಡ ವಾಯುವ್ಯಕ್ಕೆ ಕೈಮರ್ ಮತ್ತು ಆರಾಪುರ ಸಮುದ್ರ ಕಂಡುಬರುತ್ತವೆ. ಈಶಾನ್ಯಕ್ಕೆ ಒರೋ ಸಮುದ್ರವಿದೆ. ಆಗ್ನೇಯಕ್ಕೆ ತಾಸ್ಮನ್ ಸಮುದ್ರವಿದೆ. ದಕ್ಷಿಣಕ್ಕೆ ಗ್ರೇಟ್ ಆಸ್ಟ್ರೇಲಿಯಾ ಬೈಟ್ ಇದೆ. ಆಸ್ಟ್ರೇಲಿಯಾದ ವಿಶೇಷವೇನೆಂದರೆ ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬ ಹವಳದ ದಿಣ್ಣೆ ಆಗಿದೆ. ಪ್ರಪಂಚದ ಪ್ರಸಿದ್ಧ ಆರ್ಟೇಸಿಯನ್ ನೀರಿನ ಬಾವಿಗಳ ಆಶ್ರಯದಲ್ಲಿ ಕಾಣಬಹುದು. ಆಸ್ಟ್ರೇಲಿಯಾದ ಪ್ರಸಿದ್ಧ ಚಂಡಮಾರುತವನ್ನು ವಿಲ್ಲಿ ವಿಲ್ಲಸ್ ಎನ್ನುವರು. ಆಸ್ಟ್ರೇಲಿಯಾದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆಯಾದ ಊಲೂರು ಶಿಲೆ. ನೆಕ್ಸ್ಟ್, ಆಸ್ಟ್ರೇಲಿಯಾದ ಪ್ರಮುಖ ದೇಶಗಳೆಂದರೆ ನ್ಯೂ ಸೌತ್ ವೇಲ್ಸ್, ಕ್ವೀನ್ಸ್ಲ್ಯಾಂಡ್ ಮತ್ತು ವಿಕ್ಟೋರಿಯಂಥ ಪ್ರಮುಖ ದೇಶಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುತ್ತವೆ. ವೆರಿ ಗುಡ್. ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಕಾಂಗ್ರೂ. ಆಸ್ಟ್ರೇಲಿಯಾದ ಮೊಟ್ಟೆ ಇಡುವ ಸಸ್ತನಿ ಎಕಿಡ್ನಾ. ವೆರಿ ಗುಡ್. ಕ್ಲಾಪ್ಸ್.